ബാബി എന്താക്കിയ ഉമ്മക്ക് ബാബി എന്തൊക്കെ കാണിക്ക് ഇപ്പം നീ എങ്ങനെ പിടിച്ചേ ആ പിന്നെ തലക്ക് വെച്ചതാ ഒന്ന് കാണിച്ചു എല്ലാം കാണിച്ചു ഇപ്പോൾ എന്താക്കിയമ്മ ബാബി ആ കൈ എങ്ങനെ ആക്കിയാ പിന്നെ എന്താക്കിയമ്മ കൈ പൊളിച്ചേ പിന്നെ നീ ബൊബിട്ടില്ലേ കാടിങ്ങനെ ആക്കിയാ പിന്നെ എന്താക്കിയ എയിലെ പോയ വന്നിട്ട് അതിലെ പോയാ നിഷാന കരഞ്ഞാ നിഷാന ചെല്ലില്ലേ ഉമ്മാന്ന് നിഷാന എന്ത് ചെല്ലി ದಕ್ಷಿಣ ಕನ್ನಡ ಜಿಲ್ಲೆಯ ಕೊನೆಯ ತಾಲೂಕು ಸುಳ್ಯ. ಮೀಸಲು ವಿಧಾನಸಭಾ ಕ್ಷೇತ್ರ. ಭಾಗೀರಥಿ ಮುರುಳ್ಯ ಈ ಕ್ಷೇತ್ರದ ಶಾಸಕರು. ಭಾರತೀಯ ಜನತಾ ಪಕ್ಷ ಈ ಕ್ಷೇತ್ರವನ್ನು ಕಳೆದ 36 ವರ್ಷಗಳಿಂದ ಪ್ರತಿನಿಧಿಸುತ್ತಿದೆ. ಇಂತಹ ಸುಳ್ಯದ ಕೊನೆಯ ಗ್ರಾಮ ಕಲ್ಲಗುಂಡಿ. ತದನಂತರ ಮಡಿಕೇರಿ ಜಿಲ್ಲೆ ಆರಂಭವಾಗ್ತದೆ, ಅಂದರೆ ಕೊಡಗು ಜಿಲ್ಲೆ ಆರಂಭವಾಗುತ್ತದೆ. ಸಂಪಾಜೆಯ ಕಡೆಪಾಲ ಎಂಬಲ್ಲಿನ ಗೃಹಿಣಿಯೊಬ್ಬರು ಜುಲೈ 18ರ ರಾತ್ರಿ ಅನುಮಾನಾಸ್ಪದವಾಗಿ ನೇಣು ಬಿಗಿದುಕೊಂಡ ಸ್ಥಿತಿಯಲ್ಲಿ ಮೃತಪಟ್ಟಿದ್ದರು. ಆ ಗೃಹಿಣಿಯ ಹೆಸರು ಫಾತಿಮತ್ ಇಶಾನ್. ಆಕೆ ಮೂಲತಃ ಪುತ್ತೂರು ಸಮೀಪದ ಕುಂಬ್ರ ಸಾರೆಪುಣಿಯ ನಿವಾಸಿ. ಆಕೆಯ ತಾಯಿ ಜುಬೇದ ಅಂತ ಹೇಳಿ 4 ವರ್ಷಗಳ ಹಿಂದೆ ಕಡಪಾಲದ ಅನ್ಸಾರ್ ಎಂಬವರಿಗೆ ಮದುವೆ ಮಾಡಿ ಕೊಡಲಾಗಿತ್ತು. ಸಾಕಷ್ಟು ಸ್ಥಿತಿವಂತ ಕುಟುಂಬ. ಐಷಾರಾಮಿ ಬದುಕಿಗೆ ಏನು ಕಡಿಮೆ ಇರಲಿಲ್ಲ. ಅನ್ಸಾರ್ ಬೆಂಗಳೂರಿನಲ್ಲಿ ಟ್ಯಾಕ್ಸಿ ಡ್ರೈವರ್ ಆಗಿ ಕೆಲಸ ಮಾಡ್ತಾ ಇದ್ದಾನೆ. ಮನೆಯಲ್ಲಿ ಫಾತಿಮತ್ ಇಶಾನ ತನ್ನ ಮಾವ ಆಲವಿ, ತಾಯಿ ಆಯಿಷಾ, ನಾದಿನಿ ನಾಸಿರ ಜೊತೆಯಲ್ಲಿ ಇದ್ದರು. ಪುಟ್ಟ ಮಗು, ತುಂಟಾಟದ ಮಗು, ಇಡೀ ಮನೆಯನ್ನು ಸಂತೋಷದ ಬೀಡನ್ನಾಗಿಸಿತ್ತು. ಇಂತಹ ಮನೆಯಲ್ಲಿ ದುರಂತ ಸಂಭವಿಸಿದ್ದು ಜುಲೈ 18ರ ರಾತ್ರಿ. ಅಂದು ಫಾತಿಮತ್ ಇಶಾನ ತನ್ನ ತಾಯಿ ಜುಬೇದಾ ಅವರಿಗೆ ಫೋನ್ ಮಾಡ್ತಾರೆ. ರಾತ್ರಿ ಸುಮಾರು 8 ಗಂಟೆಯ ವೇಳೆಗೆ. ಗಂಡನ ಮನೆಯಲ್ಲಿ ನನಗೆ ಮಾವ ಆಲವಿ, ಅತ್ತೆ ಆಯಿಷಾ ಮತ್ತು ನಾದಿನಿ ಫಾಜಿರ ಚಿತ್ರಹಿಂಸೆ ಕೊಡ್ತಾ ಇದ್ದಾರೆ, ನನ್ನನ್ನು ಈ ಮನೆಯಿಂದ ಕರ್ಕೊಂಡು ಹೋಗಿ ಅಂತೇಳಿ. ತಕ್ಷಣ ಎತ್ತೊಡಲು ಕರಗ್ತದೆ. ಇಮಿಡಿಯೇಟಾಗಿ ಜುಬೇದಾ ಅವರು ತನ್ನ ಮಕ್ಕಳನ್ನು ಕರೆದುಕೊಂಡು ಸುಳ್ಯಕ್ಕೆ ಧಾವಿಸ್ತಾರೆ. ರಸ್ತೆಯಲ್ಲಿ ವಾಹನದಲ್ಲಿ ಹೋಗುತ್ತಿರುವಾಗಲೇ ಮಗಳೊಂದಿಗೆ ಮಾತನಾಡ್ತಲಿದ್ದರು. ವಾಹನ ಅರ್ಧ ದಾರಿ ಕ್ರಮಿಸುವಷ್ಟರಲ್ಲಿ ಆಕೆಯ ಮೊಬೈಲನ್ನು ಕಿತ್ತಿಕೊಂಡ ಶಬ್ದ ಕೇಳಿಸಿತ್ತು. ಇವರು ಹೋಗಿ ಮನೆಗೆ ತಲುಪಿದಾಗ, ಅಂದರೆ ಸುಮಾರು 1 ಗಂಟೆಗಳ ಅವಧಿ ಇತ್ತು. ಮನೆಗೆ ತಲುಪಿದಾಗ ಫಾತಿಮತ್ ಇಶಾರಾ ಅವರನ್ನು ನೇಣಿನಿಂದ ಇಳಿಸಿ ಮಲಗಿಸಲಾಗಿತ್ತು. ಅಲ್ಲಿಗೆ ಅವರಿಗೆ ಸಂಶಯ ಮೂಡಿತ್ತು. ತಕ್ಷಣ ಪೊಲೀಸರಿಗೆ ಮಾಹಿತಿ ನೀಡಲಾಗಿತ್ತು. ಪೊಲೀಸರು ಬಂದು ದೇಹವನ್ನು ಸುಳ್ಯದ KVG ಆಸ್ಪತ್ರೆಗೆ ಕೊಂಡೋದರು. ಅಲ್ಲಿ ವೈದ್ಯರು ಪರಿಶೀಲನೆ ಮಾಡಿ ಮೃತಪಟ್ಟಿದ್ದಾರೆ ಅಂತ ಘೋಷಿಸಿದರು. ಇಷ್ಟೊತ್ತಿಗೆ ಸುದ್ದಿ ಹರಡತೊಡಗಿತ್ತು. ಆಸ್ಪತ್ರೆಯಲ್ಲಿ ಜಂಗುಳಿ ನೆರ ಸೇರಿತ್ತು. ಅಪಾಯದ ಅರಿವಾದ ಪೊಲೀಸರು ಹೆಚ್ಚಿನ ತನಿಖೆಯ ಅಗತ್ಯ ಇರುವುದರಿಂದ ಮೃತದೇಹವನ್ನು ಮಂಗಳೂರಿನ ಆಸ್ಪತ್ರೆಗೆ ಮರಣೋತ್ತರ ಪರೀಕ್ಷೆಗಾಗಿ ಫಾತಿಮತ್ ಇಶಾನ ಅವರ ತಾಯಿ ಜುಬೇದಾ ಅವರೇ ಸುಳ್ಯ ಪೊಲೀಸರಿಗೆ ಕೂಲಂಕಷವಾಗಿ ದೂರು ನೀಡಿದರು. ಫಾತಿಮತ್ ಇಶಾನ ಅವರನ್ನು ಮಾವ ಆಲವಿ, ಅತ್ತೆ ಆಯಿಷಾ, ನಾದಿನಿ ಫಾಸಿರಾ ಸೇರಿಕೊಂಡು ಕೊಲೆ ಮಾಡಿ ತದನಂತರ ಶೌಚಾಲಯದಲ್ಲಿ ನೇಣು
ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ ಎನ್ನುವಂಥ ಸೀನ್ ಕ್ರಿಯೇಟ್ ಮಾಡಿದ್ದಾರೆ. ಮತ್ತೆ ಮೃತದೇಹವನ್ನು ಇಳಿಸಿದ್ದಾರೆ, ಮಾಹಿತಿ ನೀಡಿದ್ದಾರೆ ಅಂತ ಸುಳ್ಯ ಪೊಲೀಸರು ಕೇಸು ದಾಖಲು ಮಾಡಿಕೊಂಡಿದ್ದಾರೆ. ಮರ್ಡರ್ ಕೇಸೇ ದಾಖಲು ಮಾಡಿಕೊಂಡಿದ್ದಾರೆ. ಆದರೆ ಆರೋಪಿಗಳನ್ನು ಠಾಣೆಗೆ ಆವತ್ತು ಕರೆಸಲಿಲ್ಲ. ಆದರೆ ಮರುದಿವಸ ಮಾವ ಆಲವಿಯವರನ್ನು ಠಾಣೆಗೆ ಕರೆಸಿದ್ದಾರೆ. ಕರೆಸಿ ವಿಚಾರಣೆ ಮಾಡಿದಾಗ ಆಕೆ ಮನೆಯಲ್ಲಿ ಏನೋ ಚಿಕ್ಕ ಪುಟ್ಟ ಸಮಸ್ಯೆ ಆದಾಗ ಶೌಚಾಲಯಕ್ಕೆ ಹೋಗಿ ಬಾಗಿಲು ಹಾಕಿ ನೇಣು ಹಾಕಿಕೊಂಡಿದ್ದಾಳೆ. ನಾವು ಅವಳನ್ನು ರಕ್ಷಿಸುವ ಪ್ರಯತ್ನ ಮಾಡಿದ್ದೆವು, ಆದರೆ ಅಷ್ಟೊತ್ತಿಗೆ ಪರಿಸ್ಥಿತಿ ಕೈಮೀರಿತ್ತು ಎನ್ನುವ ಹೇಳಿಕೆಯನ್ನು ನೀಡಿದ್ದಾರೆ. ಅತ್ತೆಯ ಮನೆಯಲ್ಲಿ ಆಗುತ್ತಿರುವಂತಹ ಚಿತ್ರಹಿಂಸೆಗಳನ್ನು ಫಾತಿಮತ್ ಇಶಾನ ತನ್ನ ಗಂಡ ಅನ್ಸಾರ್ ಅವರಿಗೂ ತಿಳಿಸಿದರು. ಅನ್ಸಾರ್ ಆಕೆಯನ್ನು ಬೆಂಗಳೂರಿಗೆ ಕರೆದುಕೊಂಡು ಹೋಗುವ ಬಗ್ಗೆಯೂ ಆಲೋಚನೆ ಮಾಡಿದರು. ಈ ವಿಚಾರದಲ್ಲಿ ಮನೆಯಲ್ಲಿ ತಕರಾರು ಇತ್ತು, ಗಲಾಟೆಗಳು ಆಗುತ್ತಿತ್ತು. ಇದು ಅಂತಿಮವಾಗಿ ಆಕೆಯನ್ನು ಕೊಲೆ ಮಾಡುವ ಮಟ್ಟಕ್ಕೆ ಹೋಗಿದೆ ಎನ್ನುವುದು ಆಕೆಯ ಮನೆಯವರ ಆರೋಪ. ಪೊಲೀಸರು ಕೇಸು ರಿಜಿಸ್ಟರ್ ಮಾಡಿಕೊಂಡಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲಾ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಭೂಮರೆಡ್ಡಿಯವರು ಸ್ಥಳ ಪರಿಶೀಲನೆ ಮಾಡಿದ್ದಾರೆ. ಅಕ್ಕಪಕ್ಕದವರ ವಿಚಾರಣೆಯನ್ನು ಮಾಡಿದ್ದಾರೆ. ಆದರೆ ಯಾವುದೇ ನಿರ್ಧಾರಕ್ಕೆ ಬರಲಿಕ್ಕೆ ಸಾಧ್ಯ ಆಗಲಿಲ್ಲ. ಯಾಕಂತ ಹೇಳಿದರೆ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅಂತ ಪ್ರೂವ್ ಆದರೆ ಅದು ವೈಯಕ್ತಿಕ ಕಾರಣಗಳಿಂದ ಆತ್ಮಹತ್ಯೆ ಮಾಡಿಕೊಂಡಂತಾಗುತ್ತೆ. ಕೊಲೆ ಮಾಡಿದ್ದು ಅಂತ ಹೇಳಿ ಪೋಸ್ಟ್ಮಾರ್ಟಮ್ ವರದಿಯಲ್ಲಿ ಸ್ಪಷ್ಟಗೊಂಡರೆ ಅಷ್ಟೂ ಮಂದಿಯನ್ನು ಬಂಧಿಸ ವಿಚಾರಣೆ ಮಾಡಬೇಕಾಗತ್ತೆ. ಪೋಸ್ಟ್ಮಾರ್ಟಮ್ ವರದಿ ಬಾರದೆ ಪೊಲೀಸರು ಮುಂದಡಿ ಇಡುವಂತೆ ಇಲ್ಲ. ಆ ಸ್ಥಿತಿ ಸದ್ಯಕ್ಕೆ ಇದೆ. ಮನೆಯವರ ಕಿರುಕುಳದಿಂದಲೇ ಆಕೆ ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ ಎನ್ನುವಂತಹ ಆರೋಪ ಹೊರಿಸಿ ಆಕೆಯ ತಾಯಿ ದೂರು ನೀಡಿದ್ದಾರೆ. ಅದೇ ರೀತಿಯಲ್ಲಿ ಕೇಸು ದಾಖಲಾಗಿದ್ದರೆ ಪೊಲೀಸರು ಆ ಮೂವರನ್ನು ಇಷ್ಟರವರೆಗೆ ಬಂಧಿಸ್ತಿದ್ದರು. ಆದರೆ ಆಕೆಯ ತಾಯಿ ನೀಡಿದ್ದಂತಹ ದೂರು ನೇರವಾಗಿ ಕೊಲೆ ಆರೋಪ. ಫಾತಿಮತ್ ಇಶಾನಳನ್ನು ಆ ಮೂವರು ಸೇರಿಕೊಂಡು ಕುತ್ತಿಗೆ ಬಿಗಿದು ಕೊಲೆ ಮಾಡಿದ್ದಾರೆ, ನಂತರ ಮೃತದೇಹವನ್ನು ನೇತಾಕಿದ್ದಾರೆ ಎನ್ನುವುದೇ ಆಕೆಯ ತಾಯಿಯ ಆರೋಪ ಆಗಿರುವುದರಿಂದ ಪೊಲೀಸರು ಅದು ಕೊಲೆ ಎನ್ನುವುದು ಸಾಬೀತಾಗಬೇಕಾದರೆ ಅವರು ಪೋಸ್ಟ್ಮಾರ್ಟಮ್ ವರದಿಯನ್ನು ಕಾಯಲೇಬೇಕು. ಅದು ಇನ್ನೊಂದೆರಡು ದಿನಗಳಲ್ಲಿ ಬಂದೇ ಬರ್ತದೆ. ತದನಂತರದ ಕಾನೂನು ಪ್ರಕ್ರಿಯೆಗಳು ಮುಂದುವರಿಯುತ್ತದೆ. ಫಾತಿಮತ್ ಇಶಾನನ್ನು ಕೊಲೆ ಮಾಡುವಂಥ ಅನಿವಾರ್ಯತೆ ಏನು ಸೃಷ್ಟಿಯಾಯಿತು ಎನ್ನುವುದಕ್ಕೆ ವಿಭಿನ್ನ ಅಭಿಪ್ರಾಯಗಳಿವೆ. ಆಕೆಯ ಗಂಡ ಅನ್ಸಾರ್ ಬೆಂಗಳೂರಿನಲ್ಲಿ ಕೆಲಸ ಮಾಡ್ತಾಯಿದ್ದ. ಪತ್ನಿ ಮತ್ತು ಮಗುವಿನ ಬಗ್ಗೆ ಅತೀವ ಕಾಳಜಿ ಇತ್ತು. ಮನೆಯಲ್ಲಿ ತನ್ನ ತಂಗಿಯೇ ತನ್ನ ಹೆಂಡತಿಗೆ ಕಿರುಕುಳ ನೀಡುತ್ತಿದ್ದಾಳೆ ಎನ್ನುವಂತಹ ಆತಂಕವೂ ಇತ್ತು. ಆದ್ದರಿಂದ ಆತ ಬೆಂಗಳೂರಲ್ಲಿ ಮನೆ ಮಾಡಿಕೊಂಡು ಪತ್ನಿ ಮತ್ತು ಮಗುವನ್ನು ಬೆಂಗಳೂರಿಗೆ ಕರ್ಕೊಂಡು ಹೋಗಬೇಕು ಎನ್ನುವಂಥ ನಿರ್ಧಾರಕ್ಕೂ ಬಂದಿದ್ದ. ಆದರೆ ಆತನ ಆ ನಿರ್ಧಾರವನ್ನು ಆತನ ಹೆತ್ತವರು ಒಪ್ಪಿರಲಿಲ್ಲ. ಅದಕ್ಕಾಗಿ ಸಂಸಾರವನ್ನು ಒಡೆಯುತ್ತಿದ್ದಾಳೆ ಎನ್ನುವ ಕಾರಣಕ್ಕಾಗಿ ಸೊಸೆಯ ಮೇಲೆ ದಬ್ಬಾಳಿಕೆ ಮಾಡ್ತಿದ್ರು ಎನ್ನುವುದಂತೂ ಸ್ಪಷ್ಟ ಆಗ್ತಾ ಇದೆ. ಆದ್ದರಿಂದ ಈ ಪ್ರಕರಣದ ಮುಂದಿನ ತನಿಖೆ ಅತ್ಯಂತ ಕುತೂಹಲಕರವಾದದ್ದು. ಒಂದು ವೇಳೆ ಪೋಸ್ಟ್ಮಾರ್ಟಮ್ ರಿಪೋರ್ಟ್ನಲ್ಲಿ ಆಕೆಯನ್ನು ಕೊಲೆ ಮಾಡಿದ್ದಾರೆ ಅಂತ ಹೇಳಿ ಬಂದಲ್ಲಿ ಆ ಮೂವರೂ ಜೈಲಿಗೆ ಹೋಗ್ತಾರೆ, ಅದರಲ್ಲಿ ಡೌಟು ಬೇಡ. ಆದರೆ ಆತ್ಮಹತ್ಯೆ ಅಂತ ಹೇಳಿ ಪೋಸ್ಟ್ಮಾರ್ಟಮ್ ರಿಪೋರ್ಟ್ನಲ್ಲಿ ಬಂದಲ್ಲಿ ಅವರು ಆತ್ಮಹತ್ಯೆಗೆ ಪ್ರಚೋದನೆ ನೀಡಿದ್ದಾರೆ ಅಂತ ಹೇಳಿ ಮತ್ತೊಂದು ದೂರು ಪಡ್ಕೊಂಡು ಪೊಲೀಸರು ತನಿಖೆ ಮಾಡಬೇಕಾಗತ್ತೆ. ಅಂತೂ ಇಂತೂ ಪೊಲೀಸರು ಇದನ್ನು ಒಂದು ದಡ ಮುಟ್ಟಿಸ್ತಾರೆ ಎನ್ನುವುದಂತೂ ಸ್ಪಷ್ಟ.